ಬೆಂಗಳೂರಿನಲ್ಲಿ ಮೆಟ್ರೋ ಕಾಮಗಾರಿಗಳು ನಡೀತಲೇ ಇರುತ್ತೆ. ಬಟ್ ಈಗ ಕಾಮಗಾರಿಗಳ ಕ್ವಾಲಿಟಿ ಬಗ್ಗೆ ಪ್ರಶ್ನೆ ಎದ್ದಿದ್ದು, ಇದೀಗ ಐಐಎಸ್ಸಿ ಕ್ವಾಲಿಟಿ ಚೆಕ್ ಮಾಡೋ ಕೂಡ ಮುಂದಾಗಿದೆ. ಕಾಮಗಾರಿ ವೇಳೆಯೇ ಮೆಟ್ರೋ ಸ್ಲ್ಯಾಬ್ ಬಿರುಕು ಬಿಡ್ತಾ ಮೆಟ್ರೋ ಕಾಮಗಾರಿಗಳ ಪರೀಕ್ಷೆಗೆ ಮುಂದಾದ ಐಐಎಸ್ಸಿ ಕಾಮಗಾರಿಗೆ ಬಳಸುವ ಕಬ್ಬಿಣ ಸಿಮೆಂಟ್ ಟೆಸ್ಟ್ಗೆ ರವಾನೆ. ಬೆಂಗಳೂರಿನಲ್ಲಿ ಬಿಎಂಆರ್ಸಿಎಲ್ ಏರ್ಪೋರ್ಟ್ ರಸ್ತೆಯಲ್ಲಿ ಮತ್ತು ಜಯದೇವ ಆಸ್ಪತ್ರೆ ಮತ್ತು ಸೆಂಟ್ರಲ್ ಸಿಲ್ಕ್ ಬೋರ್ಡ್ವರೆಗೂ ಕೂಡ ಮೆಟ್ರೋ ಕಾಮಗಾರಿಯನ್ನ ಮಾಡ್ತಾ ಇದೆ. ಮೆಟ್ರೋ ಕಾಮಗಾರಿ ವೇಳೆಯೇ ಕೆಲವು ಸ್ಲ್ಯಾಬ್ಗಳು ಬಿರುಕು ಬಿಡುವ ಸಾಧ್ಯತೆ ಇದೆ. ಜಯದೇವ ಮೆಟ್ರೋ ಆಸ್ಪತ್ರೆಯ ಬಳಿ ಸ್ಲ್ಯಾಬ್ ಬಿರುಕು ಬಿಟ್ಟಿದೆ ಎಂಬ ಆರೋಪ ಕೂಡ ಇದೆ. ಹೀಗಾಗಿ ಐಐಎಸ್ಸಿ ಇಂಜಿನಿಯರಿಂಗ್ ವಿಭಾಗ ಪರೀಕ್ಷೆಗೆ ಮುಂದಾಗ್ತಾ ಇದೆ. ಪ್ರತಿಯೊಂದನ್ನು ಕೂಡ ಟೆಸ್ಟ್ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ. ಟೆಸ್ಟಿಂಗ್ ಎಲ್ಲ ಮೆಟೀರಿಯಲ್ಸ್ ಮೇಲೆ ಟೆಸ್ಟಿಂಗ್ ಎಲ್ಲ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ಅದು ಏನು ಇದಿಲ್ಲ, ಇದು ನಾರ್ಮಲ್ ಪ್ರೊಸೀಜರ್. ಅದು ಏನೇನು ಮೆಟೀರಿಯಲ್ಸ್ ಬರುತ್ತೆ ಅದೆಲ್ಲ ಟೆಸ್ಟಿಂಗ್ ಮಾಡ್ತಾರೆ, ರೆಕಾರ್ಡ್ ಇಡ್ತಾರೆ. ಅದು ಆಗ್ತಾನೆ ಇರುತ್ತೆ. ಅದು ಮೆಟ್ರೋ ಯಾವಾಗ ತನಕ ನಡೀತಾ ಇರುತ್ತೆ, ಟೆಸ್ಟಿಂಗ್ ಎಲ್ಲ ಮೆಟೀರಿಯಲ್ ಟೆಸ್ಟಿಂಗ್ ಎಲ್ಲ ನಡೀತಾ ಇರುತ್ತೆ. ಮೆಟ್ರೋ ಪಿಲ್ಲರ್, ಸ್ಲ್ಯಾಬ್, ಕಬ್ಬಿಣ, ಕಾಂಕ್ರೀಟ್, ಸಿಮೆಂಟ್ ಸೇರಿದಂತೆ ಹಲವು ಸಾಮಗ್ರಿಗಳನ್ನು ಟೆಸ್ಟ್ಗೆ ಒಳಪಡಿಸ್ತೇವೆ. ಅದರ ಗುಣಮಟ್ಟ, ಸುದೃಢತೆಯನ್ನು ಖಚಿತಪಡಿಸಿಕೊಂಡು ರಿಪೋರ್ಟ್ ಸಲ್ಲಿಕೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ರಿಪೋರ್ಟ್ ಪಾಸಿಟಿವ್ ಇದ್ರೆ ಕಾಮಗಾರಿ ಮಾಡುವುದಕ್ಕೆ ಸಹಕಾರ ಆಗುತ್ತೆ. ಈ ಟೆಸ್ಟಿಂಗ್ ನಿರಂತರವಾಗಿ ನಡೆಯುತ್ತೆ. ಏನಾದರೂ ದೋಷ ಇದ್ರೆ ಕಾಮಗಾರಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ದೋಷವನ್ನು ಸರಿಪಡಿಸಿಕೊಂಡು ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಕಾಂಕ್ರೀಟ್, ಸಿಮೆಂಟ್ ಅಂದರೆ ಕ್ರ್ಯಾಕ್ ಬಂದೇ ಬರುತ್ತೆ. ಸೊ ಕ್ರ್ಯಾಕಿಂಗ್ ಇರುತ್ತೆ. ಸೊ ಅದಕ್ಕೆ ಅವರು ಮಾನಿಟರ್ ಮಾಡ್ತಾರೆ, ಏನಾದರೂ ಹೆಚ್ಚು ಕಡಿಮೆ ಆಗ್ತಾ ಇದೆ ಅಂತ. ಏನಿಲ್ಲ ಅಂದರೆ ಸುಮಾರು ರಿಪೇರ್ ಮಾಡಬೇಕು. ಎಲ್ಲ ಏನೇನು ಹೊಸ ಮೆಟೀರಿಯಲ್ಸ್ ಬರ್ತಾ ಇರುತ್ತೆ, ಒಂದೊಂದು ಬ್ಯಾಚ್ ಒಂದೊಂದು ಟ್ರಕ್ಕಲ್ಲಿ ಬರುತ್ತೆ. ಸೊ ಅದರ 2-3 ಸ್ಯಾಂಪಲ್ಸ್ ಕಳಿಸ್ತಾರೆ ಲ್ಯಾಬ್ಗೆ ಟೆಸ್ಟ್ ಮಾಡೋಕ್ಕೆ. ಸೊ ಅದು ನಾರ್ಮಲ್ ಪ್ರೊಸೀಜರ್. ಅದು ಮೆಟ್ರೋ ಕಾಮಗಾರಿಗಳ ಟೆಸ್ಟ್ಗೆ ಐಐಎಸ್ಸಿ ಮುಂದಾಗಿದ್ದು, ಟೆಸ್ಟಿಂಗ್ನಲ್ಲಿ ಏನು ರಿಸಲ್ಟ್ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.